ಓಟ್ ಚೋರಿ ಅನ್ನಕತ್ತಿರೋ ರಾಹುಲ್ ಗಾಂಧಿ ಅವರ ನಿಮ್ಮ ಸರ್ಕಾರ ಆಡಳಿತ ಮಾಡೋ ರಾಜ್ಯದಾಗ ಏನಾಗತೈತಿ ನೋಡ್ರಿ. ರಾಶಿ ವೋಟರ್ ಐಡಿಗಳು, ಫೇಕ್ ವೋಟರ್ ಐಡಿಗಳು ಸಿಗಾಕತ್ತಾವ. ಒಂದು ಸಮುದಾಯದ ಓಲೈಕೆಗಾಗಿ ಎಲ್ಲಿಂದಾನೋ ಮಂದಿನ ಕರ್ಕೊಂಡು ಬಂದು ವೋಟರ್ ಐಡಿ ಕೊಟ್ರ ಏನು ಮಾಡೋದು? FIR ದಾಖಲಾದ ಮೇಲೂ ನೀವು ಅವರಿಗೆ ನಾಮಿನೇಷನ್ ಸಲ್ಲಿಕೆ ಮಾಡಕ್ಕೆ ಅವಕಾಶ ಕೊಡ್ತೀರಲ್ರಿ. ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ದಾತು. ಈಗ ಎಲೆಕ್ಷನ್ ಕಮಿಷನ್ ಮೇಲೆ ಗೂಬೆ ಕೂರ್ಸೋ ಕೆಲಸ ಯಾಕೆ ಮಾಡ್ತೀರಿ? ಓಟು ಚೋರಿ ಅಂತ ಹೇಳಿ ದೇಶದ ಉದ್ದಗಲಕ್ಕೂ ಬೊಬ್ಬೆ ಹೊಡ್ಯಾಕತ್ತಿರೋ ರಾಹುಲ್ ಗಾಂಧಿ ಅವ್ರಿಗೆ ತಮ್ಮ ತಾಟ್ನ್ಯಾಗ ಬಿದ್ದಿರೋ ಹೆಗ್ನ ಕಾನ್ವಲ್ತು. ಬ್ಯಾರೆದವ್ರ ತಾಟ್ನ್ಯಾಂದ ನೊಣ ಹುಡ್ಕ್ಯಾಡಕತ್ತಾರ. ಬಿಹಾರದಾಗ ಓಟ್ ಅಧಿಕಾರ ಯಾತ್ರಾ ಅಂತ ಹೇಳಿ ಏನು ಯಾತ್ರೆ ಮಾಡಿದ್ರು, ಏನು ಸ್ಪೀಚ್ ಕೊಟ್ರು, ಅಬ್ಬಬ್ಬಬ್ಬ ನೋಡಕ್ಕೆ ಎರಡು ಕಣ್ಣು ಸಾಲಿಲ್ಲ. ಎಲೆಕ್ಷನ್ ಕಮಿಷನ್ ಹಂಗೆ ಮಾಡ್ತು, ಹಿಂಗೆ ಮಾಡ್ತು, ಸಾಕ್ಷಿಲ ಆಧಾರ ಇಲ್ಲ. ಒದ್ರೋದ್ ಮೈಕ್ ಸಿಕ್ಕೈತಂತ. ಅದು ಎರಡೆರಡು ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಅದು ಹೆಂಗ್ರಿ, ಯಾವುದೋ ಒಂದು ಬ್ಲಾಕ್ ಬಸ್ಟರ್ ಮೂವಿ ರಿಲೀಸ್ ಆಗೈತಿ ಅನ್ನೋ ರೀತಿ. ಅಟೋಮ್ ಬಾಂಬ್ ಹಾಕ್ತನು, ಹೈಡ್ರೋಜನ್ ಬಾಂಬ್ ಹಾಕ್ತನು ಅಂತ ಟುಸ್ ಪಟಾಕಿ ಹಚ್ಚಿಬಿಟ್ರು. ಈಗ ಅವ್ರದ ಓಟ್ ಚೋರಿ ಅನ್ನೋವಂಥ ಒಂದು ಅಟೋಮ್ ಬಾಂಬ್ ಏನು ಹಚ್ಚಿದ್ರಲ್ಲ, ಅದಕ್ಕೆ ನಿಧಾನಗತಿಯ ಹಿನ್ನಡೆ ಸಿಗಾಕತ್ತೈತಿ. ಒಂದು ಕಡೆ ಎಲ್ಲ ಕಡೆ ತಿರ್ಕೊಂಡು ಇವ್ರಿಗೆ ಅದು ತಿರ್ಗಾಕತ್ತೈತಿ. ನಿನ್ನೆ ಅಷ್ಟ ಒಂದು ಸ್ಟೋರಿ ಮಾಡಿದ್ದೀರಿ. ಓಟ್ ಚೋರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿದಂತ ಪ್ರಶಾಂತ್ ಭೂಷಣ್ ಅವ್ರಿಗೆ ಕೋರ್ಟು ಕ್ಲಾಸ್ ತಗೊಂಡಿತ್ತು. ಸುಳ್ಳು ಅಫಿಡವಿಟ್ ಯಾಕ್ರಿ ಹಾಕ್ತೀರಿ? ಯಾವುದೋ ಒಂದು ನರೇಟಿವ್ ಸೃಷ್ಟಿ ಮಾಡಾಕ ಹಿಂಗೆಲ್ಲ ಮಾಡಬಾರ್ದು, ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಈ ರೀತಿ ಎಲ್ಲ ಹಾಕಬಾರ್ದು ಅಂತ ಕ್ಲಾಸ್ ತಗೊಂಡು ತಪ್ಪರಾಕಿ ಕೊಟ್ಟೆವು. ರಾಹುಲ್ ಗಾಂಧಿ ಅವರು ಈಗರೇ ಸುಮ್ಮಿರ್ತಾರೇನು ಅಂತ ಅನ್ಕೊಂಡು ಮುಗಿಸಿ ಸುಮ್ಮಾಗಿದ್ವಿ. ಆದ್ರೆ ಅದ್ರ ಬೆನ್ನಲ್ಲೇ ಇನ್ನೊಂದು ಸುದ್ದಿ ಹೊರಗೆ ಬಂದೈತಿ. ಅದೂ ಕಾಂಗ್ರೆಸ್ ಸರ್ಕಾರದ್ದು. ಆ್ಯಕ್ಚುಲಿ ಸುದ್ದಿ ನಡೆದಿದ್ದು ಇದೆಲ್ಲ ಆಗಿದ್ದು ಯಾವಾಗಂದ್ರೆ ಅಕ್ಟೋಬರ್ 7ನೇ ತಾರೀಕು ತೆಲಂಗಾಣದಾಗ. ಈಗ ತೆಲಂಗಾಣದ ಜುಬ್ಲಿ ಹಿಲ್ಸ್ ಒಳಗೆ ಉಪಚುನಾವಣೆ ನಡೆಯಕತ್ತಾವ. ಅಲ್ಲಿದ BRS ಅಭ್ಯರ್ಥಿ ತೀರ್ಕೊಂಡಿದ್ದಕ್ಕಾಗಿ ಉಪಚುನಾವಣೆ ನಡೆಯಕತ್ತಾವ. ಅದಕ್ಕೆ ನಾಮಿನೇಷನ್ ಅಂದ್ರೆ ಕಾಂಗ್ರೆಸ್ ಪರವಾಗಿರುವ ಅಭ್ಯರ್ಥಿ ನವೀನ್ ಯಾದವ್ ಅನ್ನೋರು ಇವ್ರೇನದಾರಲ್ರಿ, ಅಕ್ಟೋಬರ್ 7ನೇ ತಾರೀಕು ಒಂದು ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ಇವರು ಫೇಕ್ ವೋಟರ್ ID ಹಂಚಾಕತ್ತಾರ ಅಂತ ಹೇಳಿ ಇವ್ರ ಮೇಲೆ FIR ರಿಜಿಸ್ಟರ್ ಆಯಿತು. 8ನೇ ತಾರೀಕು ಇವರು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ನಿನ್ನೆ ಇವ್ರ ಮೇಲೆ FIR ಆಗೈತಿ. ಇವತ್ತು ಕಾಂಗ್ರೆಸ್ ಅವರು ರಾಜಾರೋಷವಾಗಿ ನಾಮಪತ್ರ ಸಲ್ಲಿಕೆ ಮಾಡಕ್ಕೆ ಪರ್ಮಿಷನ್ ಕೊಟ್ಟುಬಿಟ್ರು. ಇವರು ವೋಟರ್ ID ಕೊಟ್ಟಿದ್ದು ಒಂದು ಸಮುದಾಯದ ಜನರಿಗೆ ಅಂತ. ಇವರು ಒಂದು ಸಮುದಾಯದವ್ರಿಗೆ ಫೇಕ್ ವೋಟರ್ ID ಕೊಡಕತ್ತಾರಂತ BJPಯವರು ಸಾಕ್ಷಿ ಫೋಟೋಗಳ ಸಾಕ್ಷಿಗಳನ್ನ ತಗೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟರು. ಇವ್ರ ಮೇಲೆ ಕೇಸ್ ಆಯ್ತು, FIR ಕೂಡ ದಾಖಲಾಗೈತಿ. ಆದ್ರೆ ಈಗ ಇಷ್ಟೆಲ್ಲ ಏನು ಘಟನೆ ನಡೆದೈತಲ್ಲ, ಇಲ್ಲಿ ಒಂದು ಸ್ವಲ್ಪ ಪ್ರಶ್ನೆಗಳು ಹುಟ್ಕೊಂತಾವ. ಇದು ಓಟ್ ಚೋರಿ ಅಲ್ಲ ಅಂದ್ರ ಇನ್ನೇನು? ಓಟ್ ಚೋರಿ ಅಲ್ಲ ಅಥವಾ ಐತಿ ಅಂತ ಅನ್ಕೊಳ್ಳೋದು ಆಮೇಲೆ ಯೋಚನೆ ಮಾಡೋಣ. ಆದ್ರೆ ಈಗ ಇವರು ವೋಟರ್ ID ಕೊಡ್ತಾರಪ್ಪ. ಇವರು ವೋಟರ್ ID ಕೊಟ್ಟರು ಅಂತ ಇವರು ಡೈರೆಕ್ಟ್ ಹೋಗಿ ವೋಟ್ ಮಾಡೋಕ್ಕಾಗಂಗಿಲ್ಲ. ಮತದಾರರ ಪಟ್ಟಿ ಒಳಗೆ ಇವ್ರ ಹೆಸರು ಇರಬೇಕು. ಮತದಾರರ ಪಟ್ಟಿ ಒಳಗೆ ಇವ್ರ ಹೆಸರಿಲ್ಲ. ಇವ್ರಿಗೆ ವೋಟರ್ ID ಕೊಟ್ಟರೆ ಯೂಸ್ ಇಲ್ಲ ಅಂತ ಗೊತ್ತಿದ್ರು ಇವ್ರಿಗೆ ವೋಟರ್ ID ಯಾಕೆ ಕೊಡಾಕತ್ತಾರ? ಚುನಾವಣೆ ಸಂದರ್ಭದಾಗ ನಮ್ಮ ಹೆಸರು ಇಲ್ಲಿ ಯಾಕೆ ಚುನಾವಣಾ ಪಟ್ಟಿ ಒಳಗೆ ವೋಟರ್ ID ನಮ್ಮ ಮತ್ತಿಗೆ ಐತಿ ಅಂತ ಜಗಳ ಮಾಡಿ ಗೊಂದಲ ಸೃಷ್ಟಿ ಮಾಡೋ ಉದ್ದೇಶ ಏನಾರೇ ಐತೇನ್ರಿ? ಇನ್ನು ಕಾರ್ಡು ಹಾಲೋಗ್ರಾಮ್ ಇಲ್ಲದೆ ಇರುವಂಥ ಕಾರ್ಡ್ಗಳು ಅಂದ್ರೆ ಅದ್ರ ಮೇಲೆ ಒಂದು ಪಟ್ಟಿ ಇರ್ತೈತೆ ನೋಡ್ರಿ, ಬಾಕ್ಸ್ ಸಿಲ್ವರ್ ಕಲರ್ದು ಶೇಡ್ ಇರುವಂಥದ್ದು. ಇವ್ರು ಕೊಡೋ ಫೇಕ್ ID ಒಳಗೆ ಅದಿಲ್ಲ. ಅದು ಇಲ್ಲ ಅಂದ್ರೆ ಅದಕ್ಕೂ ಮತ್ತು ಎಲೆಕ್ಷನ್ ಕಮಿಷನ್ಗೂ ಸಂಬಂಧನ ಇರಂಗಿಲ್ಲ. ಬಟ್ ನೋಡೋರ್ ಕಣ್ಣಿಗೆ ಕಾರ್ಡ್ ಐತಪ್ಪ, ಇವ್ರಿಗೆ ಎಲೆಕ್ಷನ್ ಹಾಕಕ್ಕೆ ಅವಕಾಶ ಕೊಡುವಲ್ರು, ಇದು ಹುನ್ನಾರ, ಎಲೆಕ್ಷನ್ ಕಮಿಷನ್ ಹುನ್ನಾರ, ಎಲೆಕ್ಷನ್ ಕಮಿಷನ್ ಓಟ್ ಚೋರಿ ಮಾಡ್ತೈತಿ ಅನ್ನೋದಕ್ಕೆ ನಿದರ್ಶನ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಮೇಲೆ ಗೂಬೆ ಕೂರಿಸೋ ಕೆಲಸದ ಪಿತೂರಿ ಏನ್ರಿ? ಒಂದು ಸಮುದಾಯದವ್ರಿಗೆ ಒಂದೇ ಪ್ರದೇಶದಾಗ ರಾಶಿ ವೋಟರ್ ಕಾರ್ಡ್ ಕೊಡಾಕತ್ತಾರ. ನಾಳೆ ಆ ಸಮುದಾಯದವ್ರು ಓಟ್ ಹಾಕಕ್ಕೆ ಆಗಿಲ್ಲ ಅಂತಂದ್ರೆ ಅವರು ಜಗಳ ಮಾಡ್ತಾರ. ನಮ್ಮನ್ನ ನೀವು ಕಡೆಗಣಿಸಾತೀರಿ, ನಮ್ಮ ಸಮುದಾಯ ನೀವು ಕಡೆಗಣಿಸಾತೀರಿ ಅಂತ ಅಲ್ಲೊಂದು ದೊಂಬಿ ಆಗ್ತೈತಿ, ಒಂದು ನರೇಟಿವ್ ಸೃಷ್ಟಿ ಆಗ್ತೈತಿ. ಆ ಉದ್ದೇಶದಿಂದಾನ ಹಿಂಗೆ ಮಾಡ್ಯಾರೇನು ಅನ್ನೋ ಪ್ರಶ್ನೆಗಳು ಹುಟ್ಟುತ್ತಾವ. ಇನ್ನು ಜುಬ್ಲಿ ಹಿಲ್ಸ್ ಅಲ್ಲಿ ವಾಸ ಮಾಡೋ ಜನರ ಹತ್ತಿರ ಆಲ್ರೆಡಿ ವೋಟರ್ ಕಾರ್ಡ್ ಅದಾವ. ಇವರು ರಾಶಿ ವೋಟರ್ ಕಾರ್ಡ್ ಹಂಚಿದ್ದು ಯಾರಿಗೆ? ಬೇರೆ ಕಡೆ ಯಾರನ್ನಾರೇ ಕರ್ಕೊಂಬಂದು ಯಾವುದೋ ರಾಜ್ಯ ಯಾವುದೋ ದೇಶದಿಂದ ಕರ್ಕೊಂಬಂದು ಅವ್ರಿಗೆ ವೋಟರ್ ID ಕೊಟ್ರೇನ್ರಿ? ಅಥವಾ ಜಾಗದ ಇರೋರಿಗೆ ವೋಟರ್ ID ಡಿಸ್ಟ್ರಿಬ್ಯೂಟ್ ಮಾಡಕತ್ತಾರೇನ್ರಿ? ಯಾವ ಉದ್ದೇಶ? ಯಾರ ಕಣ್ಣಾಗ ಮಣ್ಣು ಉಗ್ಯಾಕ ಈ ಎಲ್ಲ ಹುನ್ನಾರ ಪಿತೂರಿ? ಇವೆಲ್ಲ ಭಾಳ ಸೀರಿಯಸ್ ಕ್ವಶನ್ ಅದಾವ.
ಇದಕ್ಕೆಲ್ಲ ಉತ್ತರ ಹೆಂಗೆ ಸಿಗೋದು? ಒಂದು ನರೇಟಿವ್ನ ಶತಾಯ ಗತಾಯ ಹೆಂಗರೆ ಮಾಡಿ ಸೃಷ್ಟಿ ಮಾಡ್ಬೇಕಂತ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬೆಂಬಲಿಗರು ಯಾವ ಮಟ್ಟಕ್ಕಾದರೂ ಇಳಿತಾರ ಅನ್ನೋದಕ್ಕೆ ಇದಕ್ಕಿನ್ನ ಇನ್ನೊಂದು ಉದಾಹರಣೆ ಬೇಕಾಗಿಲ್ಲ ಅನ್ನಿಸ್ತೈತಿ. ನಿನ್ನೆ ಸುಪ್ರೀಂ ಕೋರ್ಟ್ ಪ್ರಶಾಂತ್ ಭೂಷಣ್ ಅಂತ ಹಿರಿಯ ವಕೀಲರಿಗೇನ ಹೇಳ್ತು, ನೀವ ಹಿಂಗೆ ಮಾಡಿದ್ರೆ ನಾವು ಯಾರನ್ನ ನಂಬೋದು? ಒಂದು ನರೇಟಿವ್ ಸೃಷ್ಟಿಗಾಗಿ ಇಷ್ಟೆಲ್ಲ ಸಾಕ್ಷಿ ಇಲ್ಲ ಸುಳ್ಳು ಸುಳ್ಳು ಅಫಿಡವಿಟ್ ಹೆಂಗ್ರೀ ಸಲ್ಲಿಸ್ತೀರಿ ಅಂತ. ರಾಹುಲ್ ಗಾಂಧಿ ಅವ್ರಿಗೆ ಅಲ್ಲಿ ಹಿನ್ನಡೆ ಆತು, ಇಲ್ಲ ಅವ್ರ ಕಾಂಗ್ರೆಸ್ ಪಕ್ಷದಾಗ ಇದೆಲ್ಲ ನಡೆಯಕತ್ತೈತಿ. ಮುಂದೆ ಓಟ್ ಚೋರಿ ಯಾವ ರೀತಿ ರಾಹುಲ್ ಗಾಂಧಿ ಅವ್ರನ್ನ ಸುತ್ಕೋತೈತಿ ಅನ್ನೋದು ಗೊತ್ತಿಲ್ಲ. ಆದ್ರೆ ಇಲ್ಲಿ ಇನ್ನೊಂದು ಸೀರಿಯಸ್ ಅನುಮಾನ ನನಗೆ ಬರೋದಂದ್ರ ಇದು ನಡೆದಿದ್ದು ತೆಲಂಗಾಣದಾಗ. ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ, ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಅರೆಸ್ಟ್ ಮಾಡಿ FIR ಹಾಕಿರೋರು ಕಾಂಗ್ರೆಸ್ ಕೈ ಕೆಳಗಡೆ ಇರುವಂತ ಪೊಲೀಸರು. ಇದು ಎಷ್ಟು ಸೀರಿಯಸ್ ಆಗಿ ತನಿಖೆ ಆಗ್ತೈತಿ, ಇದರ ನಿಜಾಂಶ, ಇದ್ರ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂದು ತಲುಪ್ತೈತಿ ಅನ್ನೋ ಅನುಮಾನ ಬಹಳ ಗಾಢವಾಗಿ ಕಾಡ್ತೈತಿ. ಆದರೆ ಒಂದು ಸಮಾಧಾನ ಏನಂದ್ರೆ ಎಲೆಕ್ಷನ್ ಕಮಿಷನ್ಗೂ ಕಂಪ್ಲೇಂಟ್ ಹೋಗಿರೋದ್ರಿಂದ ಎಲೆಕ್ಷನ್ ಕಮಿಷನ್ ಇದನ್ನ ಆಳವಾಗಿ ಏನಾಗೈತಿ ಅಂತ ನೋಡಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇದ್ರ ಹಿಂದಿರೋ ದೊಡ್ಡ ತಲೆ, ದೊಡ್ಡ ದೊಡ್ಡ ಕೈಗಳು, ಕೈವಾಡಗಳು, ಕೈಯವರಾದಾರೋ ಏನು ಕತ್ತೆ ಅದೆಲ್ಲ ಗೊತ್ತಾಗಿ ಕರಾಳ ಮುಖಗಳು ಹೊರಗೆ ಬರ್ತಾವ. ನಾವೀಗ ಮಾಡಬೇಕಾಗಿರೋದು ಆ ಕರಾಳ ಮುಖಗಳ ಹೊರಗೆ ಬರೋ ತನಕ ಕಾಯೋ ಕೆಲಸ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಇಂಥ ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.